ಶಾಸಕ ಬಸನಗೌಡ ಯತ್ನಾಳ್ಗೆ ಗೇಟ್ ಪಾಸ್ ಕೊಡಲಾಗಿದೆ. ಬಿಜೆಪಿಯ 8 ನಾಯಕರಿಗೆ ಶುರುವಾಗಿದೆ ಉಚ್ಚಾಟನೆಯ ಆತಂಕ. ಈಗ ಯತ್ನಾಳ್ಗೆ ಗೇಟ್ ಪಾಸ್ ಕೊಟ್ಟಿದ್ದಾಯ್ತು, ಹೈಕಮಾಂಡ್ ಕೂಡ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾಯ್ತು. ಆದ್ರೆ ಬಿಜೆಪಿಲಿ ರೆಬಲ್ ಆಗೋದಕ್ಕೆ ಹೊರಟಿದ್ದವರೆಲ್ಲ ಕೂಡ ಈಗ ತಂಡ ಹೊಡೆದಿದ್ದಾರೆ. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ಗೂ ಕೂಡ ಉಚ್ಚಾಟನೆಯ ಭೀತಿ ಶುರುವಾಗಿದೆ. ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಪಕ್ಷದ ಶಿಸ್ತು ಉಲ್ಲಂಘನೆ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಶಾಸಕ ಬಸನಗೌಡ ಯತ್ನಾಳ್ಗೆ ಗೇಟ್ ಪಾಸ್ ಕೊಡಲಾಗಿದೆ. ಬಿಜೆಪಿಯ 8 ನಾಯಕರಿಗೆ ಉಚ್ಚಾಟನೆಯ ಆತಂಕ ಶುರುವಾಗಿದೆ ಈಗ. ಯಾಕಂದ್ರೆ ಯತ್ನಾಳ್ಗೆ ಗೇಟ್ ಪಾಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಖಡಕ್ ಸಂದೇಶವನ್ನ ರವಾನೆ ಮಾಡಿದೆ. ರಾಜ್ಯ ನಾಯಕರ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನ ಕೊಡ್ಲಾಗ್ತಾ ಇತ್ತು. ಇದು ಸರ್ಕಾರ ಎದುರಿಸುವಂತಹ ವಿಚಾರವಾಗಿ ಗಮನ ಹರಿಸಲಾಗ್ತಾ ಇರಲಿಲ್ಲ. ಸ್ವಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ಗೂ ಕೂಡ ಈಗ ಢವಢವ ಶುರುವಾಗಿದೆ. ಇಬ್ಬರು ಶಾಸಕರಿಗೆ ಶೀಘ್ರದಲ್ಲೇ ಗೇಟ್ ಪಾಸ್ ಅನ್ನ ಕೊಡ್ಲಾಗುತ್ತಾ ಅನ್ನುವಂಥದ್ದು ಉಚ್ಚಾಟನೆಯ ಭೀತಿ ಶುರುವಾಗಿದೆ. ಸೊ ಈಗಾಗಲೇ ಒಂದು ಕಡೆ ನೋಟಿಸ್ಗೆ ಸಮರ್ಪಕವಾಗಿ ಉತ್ತರವನ್ನ ಕೊಟ್ರೆ ಇಬ್ರು ಶಾಸಕರು ಕೂಡ ಬಚಾವ್ ಆಗ್ತಾರೆ. 72 ಗಂಟೆಯಲ್ಲಿ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು ಅಂತ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ. ಸೊ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರು. ಎಸ್ಟಿ ಸೋಮಶೇಖರ್ ಅವರು ಮೊದಲೇ ತಮ್ಮ ಒಂದು ಹೆಜ್ಜೆಯನ್ನ ಹೊರಗಿಟ್ಬಿಟ್ಟಿದ್ರು. ಸದನದಲ್ಲೇ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಸೊ ಹಾಗಾಗಿ ಮತ್ತೆ ಈಗ ಈ ವಿಚಾರಕ್ಕೆ ಗಮನಪಟ್ಟಂತೆ ನೋಡೋದಾದ್ರೆ ಬಹಿರಂಗ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗ ಸಾಕಷ್ಟು ಜನ ಈ ರೆಬಲ್ ಲೀಸ್ಟ್ ನಲ್ಲಿ ಇದ್ರು. ಯತ್ನಾಳ್ ಅವರ ಜೊತೆ ಕೈ ಜೋಡಿಸಿದ್ರು. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಬಿಪಿ ಹರೀಶ್, ಜಿಎಂ ಸಿದ್ದೇಶ್ವರ್, ಪ್ರತಾಪ್ ಸಿಂಹ, ಅಣ್ಣಾ ಸಾಹೇಬ್ ಜೊಲ್ಲೆ, ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಈ ರೀತಿಯಾಗಿ ಸಾಕಷ್ಟು ಜನ ಈ ರೆಬಲ್ಸ್ ಟೀಮ್ ನಲ್ಲಿ ಇದ್ರು. ಈ ರೆಬಲ್ಸ್ ಟೀಮ್ ನಲ್ಲಿ ಇರುವಂತವ್ರಿಗೆ ಈಗ ನಡುಕ ಯಾಕಪ್ಪ ಅಂತಂದ್ರೆ ಒಂದು ಯತ್ನಾಳ್ ಆ ಟೀಮ್ನ ಲೀಡರ್ ಅವರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಗುಡುಕ್ತಾ ಇದ್ರು. ಆ ವಿಚಾರವಾಗಿ ಸದ್ಯದ ಮಟ್ಟಿಗೆ ಅವರಿಗೆ ಗೇಟ್ ಪಾಸ್ ಕೊಟ್ಟ ನಂತರ ಈಗ ಸದ್ಯದ ಮಟ್ಟಿಗೆ ಎಲ್ಲರೂ ಬಾಯಿ ಗಪ್ಚುಪ್ಪಾಗಿದೆ. ಸೊ ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಇವರು ಸರಿಯಾಗಿ ನೋಟಿಸ್ಗೆ ಉತ್ತರವನ್ನ ಕೊಡ್ಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅವ್ರಿಗೂ ಕೂಡ ಮತ್ತೆ ಉಚ್ಚಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಲಾಗುತ್ತಾ ಏನು